ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ. ಸೊ ಫಸ್ಟ್ ಕ್ಲಿಪ್ಪಲ್ಲಿ ನೀವು ನೋಡಿ ಥರ ಮನೆಯವರೆಲ್ಲರಿಗೂ ಬಾಯ್ ಹೇಳಿ ಲಿಲ್ಲಿ ಸ್ವಲ್ಪ ಬೊಗಳ್ತಾ ಇದ್ಲು. ಸೊ ಅವಳಿಗೂ ಬಾಯ್ ಹೇಳಿ ಹೆವಿ ಹಾರ್ಟಿಂದ ನಾವು ನಮ್ಮ ಟ್ರಿಪ್ನ ಶುರು ಮಾಡಿದ್ವಿ. ಆ್ಯಂಡ್ ಹೋದ್ಮೇಲೆ ಅಫ್ಕೋರ್ಸ್ ಏರ್ಪೋರ್ಟಲ್ಲಿ ಚೆಕ್ ಇನ್ನು ಅದು ಇದು ಎಲ್ಲ ಮುಗಿಸ್ಕೊಂಡು ನಾವು ಫ್ಲೈಟ್ ಬೋರ್ಡ್ ಮಾಡಿದ್ವಿ. ನಮ್ಮ ಫಸ್ಟ್ ಡೆಸ್ಟಿನೇಷನ್, ಆ್ಯಕ್ಚುಲಿ 3 ಡೆಸ್ಟಿನೇಷನ್ಗೆ ಹೋಗಿದ್ದೀವಿ, ಬಟ್ ಫಸ್ಟ್ ಡೆಸ್ಟಿನೇಷನ್ ಈಸ್ ಅಮೃತ್ಸರ್. ಸೊ ನನಗೆ ಹಸ್ಬೆಂಡ್ಗೆ ಇಬ್ರಿಗೂ ಅದೊಂದು ಬಕೆಟ್ ಲಿಸ್ಟ್ ಇತ್ತು. ಗೋಲ್ಡನ್ ಟೆಂಪಲ್ ನೋಡಬೇಕು, ಅಠಾರಿ ಬಾರ್ಡರ್ ಹೋಗಿ ಅಲ್ಲಿ ವಿಟ್ನೆಸ್ ಮಾಡಬೇಕು ಅನ್ನೋ ತುಂಬ ವರ್ಷಗಳ ಕನಸು. ಹಾಗಾಗಿ ಫಸ್ಟ್ ನಾವು ಹೆಂಗೋ ಹೋಗ್ತಿದ್ದೀವಲ್ಲ, ಆಲ್ಸೋ ಅದ್ರ ಹತ್ರ ಇರೋ ಒಂದು ಊರಿಗೆ ಹೋಗ್ತಾ ಇರೋದು ನೆಕ್ಸ್ಟು. ಸೊ ಹಾಗಾಗಿ ನಮ್ಗನ್ನಿಸ್ತು ದಟ್ ಇದು ಕರೆಕ್ಟಾದ ಸಮಯ ನಾವು ಹೋಗಬಹುದು ಅಂತ ಹೇಳಿ. ಸೊ ಹಾಗಾಗಿ ಫಸ್ಟ್ ನಾವು ಹೋಗಿದ್ದು ಅಮೃತ್ಸರ್. ಸೊ ಅಮೃತ್ಸರ್ಗೆ ಹೋಗಿ ರೀಚ್ ಆದಮೇಲೆ ಅಲ್ಲಿಂದ ಹೋಟೆಲ್ ನಾವು ಯಾವುದು ಬುಕ್ ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಇನ್ ಆ್ಯಂಡ್ ಅರೌಂಡ್ ಏನಂತಾರೆ ಗೋಲ್ಡನ್ ಟೆಂಪಲ್ ಅಕ್ಕಪಕ್ಕನೇ ಬೇಕಾಗಿತ್ತು ರೂಮ್ಸು. ಯಾಕಂದರೆ ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂತಂದರೆ ನಾವು ಎಲ್ಲಿ ಇರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಮಗೆ ವಾಕಿಂಗ್ ಡಿಸ್ಟೆನ್ಸಲ್ಲಿ ಗೋಲ್ಡನ್ ಟೆಂಪಲ್ ಇತ್ತು. ಸೊ ಹಾಗಾಗಿ ನಾವು ಏನು ಅಂದ್ಕೊಂಡ್ವಿ ಅಂದರೆ ರೂಮಲ್ಲಿ ಇರೋದ್ರಲ್ಲಿ ಅಂದರೆ ರೆಸ್ಟ್ ಮಾಡೋಕ್ಕೆ ನಾವು ಹೋಗಿರಲಿಲ್ಲ. ಬಿಕಾಸ್ ನಮಗೆ ಸುಮಾರು ಅಂದರೆ ನಾವು ತುಂಬ ಐಟ್ನರಿ ಪ್ಲ್ಯಾನ್ ಮಾಡ್ಕೊಂಡು ಅಯ್ಯೋ ಇದು ಮುಗಿಸ್ಬಿಡ್ಬೇಕು ಅದು ಮುಗಿಸ್ಬಿಡ್ಬೇಕು ಅನ್ನೋದು ಮಾಡಲ್ಲ. ಆದರೆ ನಾವು ಪ್ಲ್ಯಾನ್ ಕರೆಕ್ಟಾಗಿ ಮಾಡ್ತೀವಿ, ಯಾಕಂದರೆ ನಮಗೆ ಇಷ್ಟ ನೋಡಲಿಕ್ಕೆ. ಆಲ್ಸೋ ಫ್ರೀ ಟೈಮಲ್ಲಿ ನಾವು ಒಂದು ಸ್ವಲ್ಪ ಫ್ರೀ ಟೈಮು ಇಟ್ಕೊಳ್ತೀವಿ. ಆ ಫ್ರೀ ಟೈಮ್ ನನಗೆ ನನ್ನ ಹಸ್ಬೆಂಡ್ಗೆ ನಾವಿಬ್ಬರು ಒಂಥರ ಇದೊಂದು ಕೆಲಸ ಅಂದರೆ ಇದೊಂದು ವಿಷಯ ಇದೆ ನಮ್ಮಿಬ್ಬರಲ್ಲೂ. ಏನಂದರೆ ಸುಮ್ಮನೆ ಒಂದು ರೋಡಲ್ಲಿ ಹೋಗೋದು, ಅಲ್ಲಿನ ಮನೆಗಳು ಹೇಗಿದೆ, ಅಲ್ಲಿನ ಜನ ಹೇಗೆ ಜೀವನ ಮಾಡ್ತಾ ಇದ್ದಾರೆ, ಅಲ್ಲಿನ ಹ್ಯಾಬಿಟ್ಸ್ ಏನು, ಏನು ಜನ ಏನು ಬಟ್ಟೆ ಥರ ಏನೇನು ಬಟ್ಟೆಗಳು ಹಾಕ್ಕೊಳ್ತಾರೆ, ಸ್ವಲ್ಪ ಇದೆಲ್ಲ ನಮಗೆ ಜಾಸ್ತಿ. ಆ್ಯಂಡ್ ಒಂಥರ ಬೇರೆ ಜಾಗಕ್ಕೆ ಹೋದಾಗ ಅಲ್ಲಿನ ಜನಜೀವನ ನೋಡೋದು ತುಂಬ ಖುಷಿ ಆಗುತ್ತೆ ನನಗೆ. ಸೊ ಅದನ್ನೆಲ್ಲ ಮಾಡಬೇಕಾಗಿದ್ದರಿಂದ ನಾವು ತುಂಬ ಜಾಸ್ತಿ ಐಟ್ನರಿ ಪ್ಲ್ಯಾನ್ ಮಾಡ್ಕೊಳ್ಳಲ್ಲ. ರ್ಯಾಂಡಮ್ಲಿ ಯಾವ್ದಾರ ಒಂದು ರೋಡ್, ಆ್ಯಕ್ಚುಲಿ ಬೆಂಗಳೂರಲ್ಲೂ ಆ ಕೆಲಸ ಮಾಡ್ತೀವಿ ನಾವು. ಸುಮ್ಮನೆ ಆರಾಮಾಗಿ ಒಂದು ರೋಡಲ್ಲಿ ಮರಗಳು ಅದು ಇದು ಇರೋ ರೋಡಲ್ಲಿ ಆರಾಮಾಗಿ ಹೋಗ್ತೀವಿ ಒಂದು ವಾಕಿಂಗು. ಹೊರಗಡೆ ತಿನ್ನಕ್ಕೆ ಹೋದಾಗಲೂ ಅಷ್ಟೇ, ತಿಂದ ತಕ್ಷಣ ನಾವು ಗಾಡಿ ಹತ್ಕೊಂಡು ಮನೆಗೆ ವಾಪಸ್ ಬರೋದೇ ಇಲ್ಲ. ಆರಾಮಾಗಿ ಸುತ್ಕೊಂಡು ಅಲ್ಲೇ ಒಂಚೂರು ರೋಡಲ್ಲಿ ನೋಡಿಕೊಂಡು ಮಾಡಿಕೊಂಡು ಒಂಥರ ಖುಷಿ ಆಗುತ್ತಲ್ಲ. ಸೊ ಅದನ್ನೆಲ್ಲ ಮುಗಿಸ್ತೀವಿ. ಆ್ಯಂಡ್ ಈ ವ್ಲಾಗಲ್ಲಿ ಸ್ವಲ್ಪ ಸೌಂಡ್ ಹೊರಗಡೆ ಜಾಸ್ತಿ ಬರ್ತಾ ಇದೆ. ನಾನು ಅದಕ್ಕೆ ಅಂತ 4 ಸರಿ ರೆಕಾರ್ಡ್ ಮಾಡಿದೆ. 4 ಸರಿನೂ ಅದೇ ಅಂದರೆ ಹೊರಗಡೆ ಮಕ್ಕಳು ಆಟಾಡ್ತಾ ಇದ್ದಾರೆ. ಸ್ಯಾಟರ್ಡೇ ಇವತ್ತು ಎಡಿಟ್ ಮಾಡ್ತಾ ಇದ್ದೀನಿ ಕೂತ್ಕೊಂಡು. ಪ್ಲೀಸ್ ಡೋಂಟ್ ಮೈಂಡ್ ಅದನ್ನು ಹೇಳ್ತಾ ಈ ವ್ಲಾಗಲ್ಲಿ ನೀವು ಡೇ 1 ನಾವು ಅಮೃತ್ಸರಲ್ಲಿ ಏನೇನು ಮಾಡಿದ್ವಿ, ಹೆಂಗಿತ್ತು ಅನ್ನೋದನ್ನು ನೋಡ್ತೀರಾ. ಸೊ ಈ ಕ್ಲಿಪ್ಪಿಂಗ್ ಎಲ್ಲ ಏರ್ಪೋರ್ಟ್ದೇನೆ, ಅಂದರೆ ಅಮೃತ್ಸರ್ ಏರ್ಪೋರ್ಟ್ದೇನೆ. ಅಮೃತ್ಸರ್ ಏರ್ಪೋರ್ಟ್ ಫುಲ್ ನಿಮ್ಗೊಂಥರ ಅಲ್ಲಿಗೆ ಹೋದ ತಕ್ಷಣ ನಿಮ್ಗೆ ಅನಿಸುತ್ತೆ ಲೈಕ್ ಪಂಜಾಬಲ್ಲಿ ಇದ್ದೀವಿ ಅಂತ ಹೇಳಿ. ಅಲ್ಲಿ ಸಿಖ್ ಕಮ್ಯುನಿಟಿದು ಪುತ್ಥಳಿಗಳನ್ನೆಲ್ಲ ಮಾಡಿ ಇಟ್ಟಿದ್ದಾರೆ, ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಅದೆಲ್ಲ ನೋಡ್ತಾ ನೋಡ್ತಾ ಸ್ವಲ್ಪ ಸೋಕಿನ್ ಮಾಡ್ಕೊಳ್ತಾ ಎಷ್ಟೋ ವರ್ಷಗಳಿಂದ ಕಾದಿದ್ದ ಟ್ರಿಪ್ ಇದು. ಸೊ ಹಾಗಾಗಿ ಫುಲ್ ಎಂಜಾಯ್ ಮಾಡ್ಕೊಳ್ತಾ ವ್ಲಾಗಿಂಗ್ ಮಾಡ್ತಾ ನನ್ನ ಲೆನ್ಸಸಿಂದ ನಿಮಗೆ ಅಮೃತ್ಸರ್ ತೋರಿಸ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ಥಂಡಿ ಅಂತ ಗ್ಲವ್ಸ್ ಎಲ್ಲ ತೊಗೊಂಡ್ಬಂದ್ವಿ. ನೋಡಿದ್ರೆ ಬೆಂಗಳೂರಿಗಿಂತ ಜಾಸ್ತಿ ಬಿಸಿಲಿದೆ. ಬೆಳಗ್ಗೆ ಹೊತ್ತೇನು ಮೋಸ್ಟ್ಲಿ ಥಂಡಿ ಹೊಡೆಯಲ್ಲ, ರಾತ್ರಿ ನೋಡಬೇಕು ಥಂಡಿ ಏನಾದರೂ ಇರುತ್ತಾ ಅಂದರೆ. ಸಾಯಂಕಾಲ ಆಗ್ತಾ ಆಗ್ತಾ ಪ್ರಾಬಬ್ಲಿ ಟೆಂಪ್ರೇಚರ್ ಡ್ರಾಪ್ ಆಗಬಹುದು ಅನಿಸುತ್ತೆ. ಬಟ್ ವಿ ಹ್ಯಾವ್ ರೀಚ್ಡ್ ಎಲ್ಲಿ ಅಂತ ನೀವು ನೋಡಿರ್ತೀರ ವಿಡಿಯೋದಲ್ಲಿ. ಸೊ ಅಮೃತ್ಸರ್ಗೆ ಬಂದ್ವಿ ಫೈನಲಿ. ಬಕೆಟ್ ಲಿಸ್ಟ್ ಆ್ಯಕ್ಚುಲಿ ಇದು ನಂದು, ಗೋಲ್ಡನ್ ಟೆಂಪಲ್, ವಾಘಾ ಬಾರ್ಡರ್ ಎಲ್ಲ. ಬಟ್ ಎಕ್ಸೈಟ್ಮೆಂಟ್ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ, ಬಿಕಾಸ್ ತುಂಬ ನಿದ್ಗೆಟ್ಟಿದ್ದೀನಿ. ನಿನ್ನೆ ರಾತ್ರಿ 2:45-3 ಗಂಟೆ ತನಕ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಅದಾದಮೇಲೆ ರೆಡಿಯಾಗಿ ಅಂದರೆ ಅದಾದಮೇಲೆ ಒಂದು 2 hours ಮಲಗಿದ್ದೀನಿ ಅಷ್ಟೇ. ಆಲ್ಸೋ ಏರ್ಪೋರ್ಟ್ ಒಳಗಡೆಗೇ ಒಂದು ಟ್ಯಾಕ್ಸಿ ಸರ್ವಿಸ್ ಇತ್ತು. ಓಲಾ ಊಬರು ಅಷ್ಟೇ ತೋರಿಸ್ತಾ ಇತ್ತು. ಇಲ್ಲಿ ಎರಡೂ ಇದೆ, ಓಲಾನೂ ಇದೆ, ಊಬರು ಇದೆ, ಎಲ್ಲ ಇದೆ. ಸೊ ಹಾಗಾಗಿ ನಾವು ಲೋಕಲ್ ಇದಕ್ಕೇ ಆಪ್ಟ್ ಮಾಡ್ಕೊಂಡ್ವಿ. ನೋಡೋಣ ಲೋಕಲ್ ಹೆಂಗಿದೆ ಅಂತ. ಆ್ಯಂಡ್ ನೆರಳಿಗೆ ಬಂದರೆ ಸ್ವಲ್ಪ ಥಂಡಿ ಅನ್ನಿಸ್ತಾ ಇದೆ. ಬಿಸಿಲಲ್ಲಿದ್ದರೆ ಅಷ್ಟು ಥಂಡಿ ಅನಿಸಲ್ಲ, ಬಟ್ ನೆರಳಿಗೆ ಬಂದರೆ. ಬಟ್ ಬಿಸಿಲು ಕೂಡ ಪ್ರಾಬಬ್ಲಿ ಇದು ಏನಂತಾರೆ ಕಾಯಿಸ್ಕೊಳ್ಳೋ ಥರದ ಬಿಸಿಲಲ್ಲ. ಬಟ್ ಎಸ್, ವಿ ಹ್ಯಾವ್ ಫೈನಲಿ ರೀಚ್ಡ್ ಅಮೃತ್ಸರ್.
ಆ್ಯಂಡ್ ಅಮೃತ್ಸರ್ ಏರ್ಪೋರ್ಟ್ ಒಂಥರ ಇನ್ನೂ ಪ್ರಾಬಬ್ಲಿ ಅಂಡರ್ ಕನ್ಸ್ಟ್ರಕ್ಷನ್. ಸೊ ರೋಡ್ ನೋಡ್ಕೊಳ್ತಾ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಳ್ತಾ ಸೀದಾ ರೂಮ್ ಹತ್ರ, ಅಂದರೆ ಗೋಲ್ಡನ್ ಟೆಂಪಲ್ಗೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ದೂರ ಆಗಿತ್ತು ನಮಗೆ, ಲೈಕ್ ಒಂದು 20-25 ಮಿನಿಟ್ಸ್ ಆರಾಮಾಗಿ ತೊಗೊಳ್ತು ಲೈಕ್ ಗೋಲ್ಡನ್ ಟೆಂಪಲ್ ಹತ್ರ ರೀಚ್ ಆಗಲಿಕ್ಕೆ. ಈ ಲಾಸ್ಟ್ ಕ್ಲಿಪ್ಪಿಂಗ್ ಏನಿತ್ತು ಇದರಲ್ಲಿ ಈ ನಾರ್ಮಲ್ ತಂದೂರಿ ಭಟ್ಟಿಗಳೇನು ಮಾಡ್ತಾರಲ್ಲ ಅದನ್ನು ಮಾಡ್ತಾ ಇದ್ರು, ಸಖತ್ತಾಗಿತ್ತು ಅದು ನೋಡಲಿಕ್ಕೆ. ಸೊ ಇದು ನಮ್ಮ ಹೋಟೆಲ್, ಅಂದರೆ ಹೋಟೆಲ್ ಲಾಬಿ ಇದು. ಹೋಟೆಲ್ ಚೆಕ್ ಇನ್ ಮಾಡಿ ಎಲ್ಲ ಮುಗಿಸ್ಕೊಂಡು ಲಗೇಜ್ ಎಲ್ಲ ಡಂಪ್ ಮಾಡಿ ಆಮೇಲೆ ಊಟದ ಕಡೆಗೆ ಹೊರಟ್ವಿ. ಒಂದು ಸ್ವಲ್ಪ ಫ್ರೆಶ್ನಪ್ ಆಗಿ ಹೊಟ್ಟೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇಬ್ಬರು ಹೊರಟಿದ್ದೀವಿ. ಹೋಟೆಲಲ್ಲಿ ತರಿಸ್ಕೊಂಡು ತಿನ್ನೋದು ಬೇಡ, ಅಂದರೆ ರೂಮ್ ಸರ್ವಿಸ್ ಬೇಡ ಅಂದ್ಕೊಂಡ್ವಿ. ಮೀನ್ವೈಲ್ ಅದೇನೋ ಒಂದು ರೂಮ್ ಫ್ರೆಶ್ನರ್ ಹೊಡೆದಿದ್ದಾರೆ, ಸ್ವಲ್ಪ ಅದು ಘಾಟ್ ಅಷ್ಟು ಇಷ್ಟ ಆಗ್ತಾಯಿಲ್ಲ ನನಗೆ. ಹಾಗಾಗಿ ಈಗ ಇಲ್ಲಿನ ಫೇಮಸ್ ಇನ್ಸ್ಟಾಗ್ರಾಮ್ ಇದೆಯಲ್ಲ ನಮಗೆ, ಸೊ ಅದನ್ನೆಲ್ಲ ನೋಡಿ ಒಂದಿಷ್ಟೆಲ್ಲ ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಹುಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಕೇಸರ್ದ ಢಾಬಾ ಅಂತೆ. ಲೆಟ್ಸ್ ಗೋ, ಹುಡುಕಿ ತಿಂದು ಆಮೇಲೆ ವಾಪಸ್ ಬರ್ತೀವಿ. ಇವತ್ತು ಅದಾದಮೇಲೆ ವಾಪಸ್ ಬಂದು ಬೇರೆ ಏನು ಮಾಡಬೇಕು ಅಂತ ನೋಡಬೇಕು. ಸೊ ಜಲಿಯನ್ ಬಾಗ್ ಹೋಗಿ ಅಂತ ಹೇಳಿದ್ರು, 7 ಗಂಟೆಗೆ ಕ್ಲೋಸು. ಇವಾಗ ಆಲ್ರೆಡಿ 2:15. ತಿನ್ಕೊಂಡು ವಾಪಸ್ ಬರೋಷ್ಟರಲ್ಲಿ ಪ್ರಾಬಬ್ಲಿ ಒಂದು 4 ಗಂಟೆ ಆಗ್ಬೋದು ಅನಿಸುತ್ತೆ. ನೋಡೋಣ ಏನಾಗುತ್ತೆ ಪ್ಲ್ಯಾನ್ ಅಂತ ಹೇಳಿ. ಐ ಲವ್ ಅಪ್ಡೇಟ್, ಸ್ಟೇ ಟ್ಯೂನ್. ಇಲ್ಲೆಲ್ಲ ಈ ಥರ ಎಲೆಕ್ಟ್ರಿಕ್ ಆಟೋ ಫುಲ್ ಫೇಮಸ್ಸು. ಸುಮಾರು ಜನ ಯೂಟ್ಯೂಬರ್ಸ್ನ ಈ ಥರ ಟುಕ್ಕಲ್ಲಿ ಕುತ್ಕೊಂಡು ಹೋಗೋದು ನೋಡಿದ್ದೀನಿ. ಅವಾಗೆಲ್ಲ ಸ್ವಲ್ಪ ನನಗೂ ಆಸೆ ಆಗ್ತಾಯಿತ್ತು ಟುಕ್ಕಲ್ಲಿ ಹೋಗ್ಬೇಕಂತ ಹೇಳಿ. ಇಲ್ಲಿ ಇದು ತುಂಬ ಫೇಮಸ್, ಅಂದರೆ ಎಲೆಕ್ಟ್ರಿಕ್ ಇದು ಇದು. ಸೊ ಇಲ್ಲಿಂದ ಈಗ 100 ರೂಪೀಸ್ ಹೇಳಿದ್ರು. ಲೈಕ್ ನಮಗೆ ಗೊತ್ತಿಲ್ಲ, ಜಾಸ್ತಿ ಇರ್ಬೋದು ಯಾಕಂದರೆ ತುಂಬ ಹತ್ರನೇ ಇದೆ. ಬಟ್ ವಿ ಆರ್ ವೆರಿ ಹಂಗ್ರಿ, ಸೊ ಲೆಟ್ಸ್ ಗೋ. ಓಕೆ, ಕೇಸರ್ದ ಡಾಬಾದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಒಂದು ಥಾಲಿ ತೊಗೊಂಡಿದ್ವಿ. ನೋಡಿದ್ರಿ ನೀವು, ಅಲ್ಲಿನ ಟೇಸ್ಟೇ ತುಂಬ ಜಾಸ್ತಿ ಡಿಫ್ರೆಂಟು. ಅಂದರೆ ನಿಮಗೆ ನಾರ್ತ್ ಇಂಡಿಯಾಗೆ ಹೋದ ತಕ್ಷಣವೇ, ಎಸ್ಪೆಷಲಿ ಪಂಜಾಬ್ ಅಲ್ಲಿ ಹೋದಾಗ ಅವ್ರು ಹೇಳೋ ಪ್ರಕಾರ ಸ್ವಲ್ಪ ಆಯಿಲಿ ಜಾಸ್ತಿ ಇರುತ್ತೆ. ಅಂದರೆ ಆಯಿಲ್ ಹಾಗೆ ಘೀ, ತುಪ್ಪ, ಬೆಣ್ಣೆ ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ಜೊತೆಗೆ ಖಾರನೂ ಜಾಸ್ತಿ ಇರುತ್ತೆ ಅಂತ. ಖಾರ ನಾವು ತಿಂತೀವದ್ರಿಂದ ನಮಗೇನು ಖಾರದ್ದು ಪ್ರಾಬ್ಲಮ್ ಇರಲಿಲ್ಲ, ಬಟ್ ಸ್ವಲ್ಪ ಆಯಿಲ್ ಜಾಸ್ತಿ ಅನ್ನಿಸ್ತು. ಬಟ್ ಅಫ್ಕೋರ್ಸ್ ಅದರದ್ದು ಅಲ್ಲಿ ಅದೇ ಇರುತ್ತೆ, ಅದರಿಂದ ನಾವು ಇದು ಮಾಡಿದ್ವಿ. ಆ್ಯಂಡ್ ಹೊಟ್ಟೆ ತುಂಬ ತಕ್ಷಣ ನಾನು ಹೊರಗಡೆಗೆ ಬಂದೆ, ಅಂದರೆ ನಡ್ಕೊಂಡೆ ನಾವು ಗೋಲ್ಡನ್ ಟೆಂಪಲ್ ಹತ್ರ ಹೋದ್ವಿ. ನಮ್ಮ ರೂಮ್ ಅಲ್ಲೇ ಹತ್ತಿರ ಇದ್ದಿದ್ದರಿಂದ ಆನ್ ದ ವೇ ಅಫ್ಕೋರ್ಸ್ ಶಾಪಿಂಗ್ ಮಾಡಲೇಬೇಕಿತ್ತು. ಹೊಟ್ಟೆ ತುಂಬ ತಕ್ಷಣ ಶಾಪಿಂಗ್ ನೆನಪಾಗಕ್ಕೆ ಶುರುವಾಯಿತು ನನಗೆ. ಸೊ ಇಲ್ಲಿ ಒಂದು ಶಾಪಿಂಗ್ ಹೋಗಿದ್ವಿ, ಕಾಕು ಶಾದಿ ಹಟ್ಟಿ ಅಂತನೋ ಏನೋ ಇದೆ, ನಾನು ಮೆನ್ಷನ್ ಮಾಡ್ತೀನಿ ಅಂಗಡಿ ಹೆಸರು. ಇದು ಮೇನ್ ಅಮೃತ್ಸರ್ ಲೋಕಲ್ ಮಾರ್ಕೆಟ್ ಏನಿತ್ತಲ್ಲ, ಸೊ ಅಲ್ಲೇ ಇತ್ತಿದು. ಸೊ ಇದೊಂದು ಡ್ರೆಸ್ ಪೀಸ್ ನನಗೆ ತುಂಬ ಇಷ್ಟ ಆಯಿತು. ಲೈಕ್ ಪ್ಯಾಂಟು, ಟಾಪು, ದುಪ್ಪಟ್ಟ ಎಲ್ಲ ಇದೆ. ಇದರಲ್ಲಿ ಸುಮಾರು ಕಲರ್ಸ್ ಕೂಡ ಇತ್ತು. ಸೊ ನಾನು ಇದರಲ್ಲಿ ಒಂದು ತೊಗೊಂಡಿದ್ದೀನಿ ಕೂಡ. ಯಾವ ಕಲರ್ ಅಂತ ಗೆಸ್ ಮಾಡಿ, ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ನಾನು ಯಾವ ಕಲರ್ ತೊಗೊಂಡಿದ್ದೀನಿ ಇದರಲ್ಲಿ ಅಂತ ಹೇಳಿ. ಈ ಪರ್ಟಿಕ್ಯುಲರ್ ಶಾಪಲ್ಲಿ ಇದು ಆ್ಯಕ್ಚುಲಿ ನೀವೇನು ನೋಡ್ತಿದ್ದೀರಲ್ಲ, ಈ ವರ್ಕ್ನ ಫುಲ್ಕಾರಿ ವರ್ಕ್ ಅಂತ ಕರೀತಾರೆ ಅಲ್ಲಿ. ಸೊ ಫುಲ್ಕಾರಿ ತುಂಬ ಫೇಮಸ್ಸು ಪಂಜಾಬಲ್ಲಿ. ಇದರದ್ದು ಹ್ಯಾಂಡ್ ವರ್ಕು ಬರುತ್ತೆ, ಮಷಿನ್ ವರ್ಕು ಬರುತ್ತೆ. ಸೊ ಅಫ್ಕೋರ್ಸ್ ಮಷಿನ್ ವರ್ಕ್ ಸ್ವಲ್ಪ ಚೀಪ್ ಇರುತ್ತೆ ಹ್ಯಾಂಡ್ ವರ್ಕಿಗೆ ಕಂಪೇರ್ ಮಾಡಿದ್ರೆ. ಆನ್ ದ ವೇ ಹಾಗೆ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲಿ ಶಾಪಿಂಗ್ ಅಲ್ಲಿ ಶಾಪಿಂಗ್ ಅಂದ್ಕೊಂಡು ಮಧ್ಯೆ ಮಧ್ಯೆ ಒಂದು ಚೂರು ಚಿಕ್ಕ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಎಲ್ಲ ಹೋದ್ವಿ. ಆ್ಯಂಡ್ ಆನ್ ದ ವೇ ನಾನು ನಿಮಗೆ ಅದೊಂದು ಕರ್ರಗಿರೋದೇನೋ ತೋರಿಸಿದೆ, ಅದನ್ನು ಸಿಂಘಾಡೆ ಅಂತ ಕರೀತಾರೆ. ಸೊ ಅದು ಟೇಸ್ಟ್ ಮಾಡಬೇಕಾಗಿತ್ತು. ನಾನು ಸುಮಾರು ನಾರ್ತ್ ಇಂಡಿಯನ್ ಬ್ಲಾಗ್ಸ್ ನೋಡ್ತಾ ಇರುವಾಗ ಸಿಂಘಾಡೆ ಅಂತಿದ್ರು, ನನಗೆ ತಿನ್ಬೇಕನ್ನಿಸ್ತು. ಎಕ್ಸಾಕ್ಟ್ಲಿ ಹಲಸಿನ ಬೀಜ ನಮ್ದು ಹೆಂಗಿರುತ್ತಲ್ಲ ತಿಂದರೆ, ಲೈಕ್ ಕುಕ್ ಮಾಡಿದ ಹಲಸಿನ ಬೀಜ ಅಥವಾ ಕೆಂಡದಲ್ಲಿ ಸುಟ್ಟಿದ ಹಲಸಿನ ಬೀಜ ಹಾಗೆ ಇರುತ್ತೆ ಟೇಸ್ಟ್, ಏನು ಡಿಫ್ರೆನ್ಸ್ ಇರಲ್ಲ. ಸೊ ಎಸ್, ಅದಷ್ಟು ಮುಗಿಸ್ಕೊಂಡು ನಾವು ಸ್ವಲ್ಪ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಅದಾದಮೇಲೆ ಮತ್ತೆ ಹೊರಗಡೆ ಹೋದ್ವಿ. ಇನ್ನೇನು ಕೆಲಸ, ಟೀ ಕುಡಿಯೋಕ್ಕೆ ಅಂತ ಆಚೆ ಹೋದ್ವಿ. ಸೊ ಮುಂದೆ ಅದನ್ನು ನೋಡ್ತೀರಾ, ಸ್ಟೇ ಟ್ಯೂನ್ಡ್. ಗುಡ್ ಈವ್ನಿಂಗ್. ಸೊ ಈಗ 9 ಗಂಟೆ
ಹೆಚ್ಚು ಕಮ್ಮಿ ಅಂದರೆ 8:45 ಆಗ್ತಾ ಇದೆ. ಆ್ಯಂಡ್ ಬೆಳಗ್ಗೆ ಇದ್ದಷ್ಟು ಸ್ಟ್ರೀಟ್ಸ್ ಎಲ್ಲ ರಶ್ ಇಲ್ಲ, ಎಲ್ಲ ಸ್ವಲ್ಪ ತಣ್ಣಗಾಗಿದೆ ಇವಾಗ. ಆ್ಯಂಡ್ ನಾವು ಗೋಲ್ಡನ್ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ರಾತ್ರಿ ಹೊತ್ತು ಹೇಗಿರುತ್ತೆ ಅಂತ ನೋಡೋಣ ಅಂತ. ಶಾಪಿಂಗ್ ಒಂದು ಸ್ವಲ್ಪ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಮಲಗಿಬಿಟ್ಟಿದ್ವಿ, ಯಾಕಂದರೆ ನಿದ್ದೆ ಇರಲಿಲ್ಲ, ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿತ್ತು. ಈಗ ಎದ್ದು ಒಂದು ಸ್ವಲ್ಪ ಫ್ರೆಶ್ನಪ್ ಆಗಿ ನಾನು ಚೇಂಜ್ ಮಾಡೋಣ ಅಂದ್ಕೊಂಡೆ, ಬಟ್ ಚೇಂಜ್ ಮಾಡೋಕ್ಕಾಗಲಿಲ್ಲ ಡ್ರೆಸ್ನ. ಸಂಜೆದು ಗೋಲ್ಡನ್ ಟೆಂಪಲ್ಲು ನಾಳೆ ಅಷ್ಟು ಟೈಮ್ ಇರಲ್ಲ, ಹಾಗಾಗಿ ಇವತ್ತು ಹೋಗಿ ಅಲ್ಲಿ ಕೂತ್ಕೊಂಡು ಒಂದಿಷ್ಟು ಫೋಟೋಸ್ ತೆಕ್ಕೊಂಡು ಆರಾಮಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ. ಮೇನ್ ಒಳಗಡೆ ಇರೋ ದೇವಸ್ಥಾನ 10 ಗಂಟೆಗೆ ಕ್ಲೋಸ್ ಆಗುತ್ತಂತೆ. ಅದು ಬಿಟ್ಟರೆ 24/7 ಅಲ್ಲಿ ಓಡಾಡ್ತಾನೆ ಇರ್ತಾರಂತೆ ಜನ. ಲೆಟ್ಸ್ ಸಿ. ಸ್ಟ್ರೀಟ್ಸ್ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ, ಒಂಥರ ಲೋಕಲ್ ಕಮ್ಯುನಿಟಿ ನೋಡಿದ್ರೆ ಖುಷಿ ಆಗುತ್ತೆ. ಬಟ್ ಎಸ್, ಲೆಟ್ಸ್ ಗೋ. ಸೊ ಇವಾಗ ಒಳಗಡೆ ಹೋಗೋಕೆ ರೆಡಿ ಆಗ್ತಾ ಇದ್ದೀವಿ. ಅಂದರೆ ತಲೆ ಕವರ್ ಮಾಡ್ಕೊಳ್ಬೇಕು. ನಾನು ಅದಕ್ಕೆ ಶಾಲ್ ತೊಗೊಂಡು ಬಂದೆ. ತಲೆ ಕವರ್ ಮಾಡ್ಕೊಂಡು ಒಳಗಡೆ ಹೋಗಿ ನೋಡೋಣ ಏನೇನು ಮಾಡ್ತೀವಿ ಅಂತ. ಲಂಗರ್ ಇದ್ದರೆ ವಿ ವಿಲ್ ಪ್ರಾಬಬ್ಲಿ ಲಂಗರ್ ತಿನ್ನೋಣ ಅಂದ್ಕೊಂಡಿದ್ದೀನಿ. ಅಂದರೆ ಪ್ರಸಾದ ಇಲ್ಲಿಂದು, ಅದಕ್ಕೆ ಲಂಗರ್ ಅಂತ ಕರೀತಾರೆ. ನೋಡೋಣ ಏನೇನಾಗುತ್ತೆ ಅಂತ. ಬಟ್ ವೆರಿ ಪ್ರಿಟ್ಟಿ.